ಪ್ಲಾನಿಂಗ್ ಬರುತ್ತೆ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ ತಮಗೆ ಅದು ಖುಷಿ ಕೊಟ್ಟಿದೆ ಸರ್. ಖಂಡಿತವಾಗಿ ಮಾನ್ಯ ಮುಖ್ಯಮಂತ್ರಿಯವರು 2.0 ಅಲ್ಲಿ ನನ್ನ ತಂದಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಜೊತೆಗೆ ನಮ್ಮ ಹೈಕಮಾಂಡ್ ಜೊತೆಗೆ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಬೇಕಂತೇಳಿ ಹೇಳಿದ್ದಾರೆ. ಇವತ್ತು ಅವ್ರು ಯಾವ ಖಾತೆ ಕೊಟ್ಟರು ಕೂಡ ನಾನು ನಿಭಾಯಿಸೋಕ್ಕೆ ನಾನು ಶಕ್ತನಾಗಿದ್ದೆ. ನಾನು ಇವತ್ತು ಯಾವುದೇ ಖಾತೆಯನ್ನು ನಾನು ಯಾವತ್ತೂ ಕೂಡ ಕೇಳಿದ್ದಿಲ್ಲ. ಕಳೆದ ಸಂದರ್ಭದಲ್ಲಿ ಇವತ್ತು ಯಾಕಂದರೆ ಕೆಲವು ಸಂದರ್ಭದಲ್ಲಿ ಕೆಲವು ವಿಶೇಷವಾಗಿ ಬೇರೆ ಬೇರೆ ವಿನಾಕಾರಣ ನನ್ನ ಮೇಲೆ ಅಪಾದನೆಗಳು ಬಂದು ಇವತ್ತು ನ್ಯಾಯಾಲಯಗಳಲ್ಲಿ ಆ ಪ್ರಕರಣಗಳಿದ್ದಾವೆ. ಆ ಪ್ರಕರಣಗಳಿಗೆ ಏನೇನು ಉತ್ತರ ಕೊಡಬೇಕು ಅವನ್ನೆಲ್ಲ ಕೂಡ ನ್ಯಾಯಾಲಯದಲ್ಲಿ ನನಗೆ ಭಾಳ ದೊಡ್ಡ ನಂಬಿಕೆ ಇದೆ. ಅದರಲ್ಲಿ ಕ್ಲಿಯರಾಗಿ ಬರ್ತೀನಿ. ಅದಾದಮೇಲೆ ಇವತ್ತು ಕೊಟ್ಟಂಥ ಇಲಾಖೆಯಲ್ಲಿ ಪರಿಣಾಮಕಾರಿ ಕೆಲಸ ಮಾಡಬೇಕಂತೇಳಿ ನಾನಿದ್ದೀನಿ. ಅದರಲ್ಲಿ ಮುಖ್ಯವಾಗಿ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಇವತ್ತು ಯುವಕರನ್ನ ಭಾಳ ದೊಡ್ಡ ಮಟ್ಟದಲ್ಲಿ ಮೇಲೆತ್ತಬೇಕು, ಯುವಕರಿಗೆ ಬೇರೆ ಬೇರೆ ಕೆಲಸಗಳನ್ನು ಮಾಡಬೇಕಂತೇಳಿ ಇದು ಕೂಡ ಒಂದು ಪ್ಲ್ಯಾನಿಂಗಲ್ಲಿ ಒಂದು ದೊಡ್ಡ ಒಂದು ಅಧಿಕಾರ ಇರುತ್ತೆ ಅವರಿಗೆಲ್ಲ ಯಾವ ರೀತಿ ಪ್ಲ್ಯಾನಿಂಗ್ ಮಾಡಬೇಕಂತೇಳಿ. ಅಂಥದನ್ನು ಇಡೀ ದೇಶನೇ ಕರ್ನಾಟಕದತ್ತ ನೋಡುವಂಥ ಕೆಲಸವನ್ನು ನನಗೆ ಪ್ಲಾನಿಂಗ್ ಮತ್ತು ಸಾಂಘಿಕ ಇವತ್ತೇನು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ಮಾಡಿ ತೋರಿಸುವಂಥ ಕೆಲಸ ನಾನು ಮಾಡ್ತೀನಿ. ನೋಡಿ, ಯಾಕಂದರೆ ಇವತ್ತು ನಾನು ನಿನ್ನೆ ಕೂಡ ಹೇಳಿದ್ದೆ, ಹಲವಾರು ಸಂದರ್ಭದಲ್ಲಿ ಹೇಳಿದ್ದೀನಿ. ಇವತ್ತು ವಿರೋಧ ಪಕ್ಷದವ್ರ ಕೆಲಸನೇ ಅದನ್ನು ಏನು ಅವ್ರ ಕಿವಿಯಲ್ಲಿ ಯಾರದ್ದು ಬಂದರೆ ಹೇಳಿದ್ದಾರೆ, ನಾನು ಹೇಳಿದ್ದೀನಿ ಅವ್ರ ಪಕ್ಷದಲ್ಲಿ ಅವ್ರಿಗೇನು ಕನಸು ಬಿದ್ದಿದ್ದಾನೆ ನಾನು ಬ್ಲ್ಯಾಕ್ ಮೇಲ್ ಮಾಡಿದೆ ಅಂತೇಳಿ. ನಮ್ಮ ಪಕ್ಷ ಯಾವತ್ತೂ ಕೂಡ ನನಗೆ ರಾಜೀನಾಮೆ ಮಾಡಿದ್ದು ಇವತ್ತು ಹೇಳ್ತಿದ್ದೀನಿ ನಾನು. ಇವತ್ತು ಮಾನ್ಯ ನಮ್ಮ ಚಲವಾದಿ ನಾರಾಯಣ ಸಾಹೇಬರು ಇವತ್ತು ಏನೇನೋ ಹೇಳ್ತಾಯಿದ್ರು, ನಾನು ಬ್ಲ್ಯಾಕ್ ಮೇಲ್ ಮಾಡಿ ಅವರಿಗೆಲ್ಲ ಹೇಳ್ತಾ ಇದ್ದಾರೆ ಈ ರೀತಿಯಾದಂಥ ವಿಚಾರಗಳನ್ನು ನಾನು ತಮ್ಮ ಮಾಧ್ಯಮದಲ್ಲೇ ನೋಡ್ತಾ ಇದ್ದೆ. ನಾನು ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ಹಿರಿಯರಿದ್ದಾರೆ, ಅವರು ಕೂಡ ಒಂದು ಪರಿಷತ್ತಲ್ಲಿ ಒಂದು ದೊಡ್ಡ ಸ್ಥಾನದಲ್ಲಿದ್ದಾರೆ. ಇವತ್ತು ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದೀನಿ ಅಂತೇಳಿ ವಿಚಾರವನ್ನು ಹೇಳ್ತಾಯಿದ್ರು. ನಮಗೆ ಅದು ಆಮೇಲೆ ಇನ್ನೊಂದು ವಿಚಾರನ ಹೇಳ್ತಾಯಿದ್ರು, ಅವರು ರಾಜೀನಾಮೆಯನ್ನು ಅವ್ರು ಪಡೆದಿದ್ದಾರೆ ಅಂಥೇಳಿ. ನನಗೆ ಯಾರು ಕೂಡ ಇಲ್ಲೇ ಹೇಳ್ತೀನಿ, ನಾನು ಅವತ್ತಿನ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ನಾನು ಸ್ವ ಇಚ್ಛೆಯಿಂದನೇ ರಾಜೀನಾಮೆ ಕೊಟ್ಟಿದ್ದೀನಿ. ನಾನು ಯಾರೂ ಕೂಡ ಒತ್ತಡಕ್ಕಾಗಿಲ್ಲ. ಅವತ್ತು ತಾವೆಲ್ಲರೂ ಕೂಡ ನೋಡಿದರೆ ತಾವು ತಮ್ಮನ್ನು ಮಾಧ್ಯಮದವ್ರಿಗೆ ಫಸ್ಟ್ ಮಾತಾಡಿದ ಮೇಲೆ ನಾನು ರಾಜೀನಾಮೆ ಕೊಡೋಕ್ಕೆ ಹೋದೆ. ಅವ್ರನ್ನ ಯಾಕಂದರೆ ಫಸ್ಟ್ ತಮಗೆ ಮಾತಾಡಿ ತಮ್ಮ ರಾಜ್ಯದ ಜನತೆಗೆ ಏನಾಗಿದೆ, ಇವತ್ತು ಯಾವ ಕಾರಣಕ್ಕಾಗಿ ನಾನು ರಾಜೀನಾಮೆ ಕೊಡ್ತಾಯಿದ್ದೀನಿ ಅಂತೇಳಿ. ಇವತ್ತು ಯಾಕಂದರೆ ಮುಖ್ಯವಾಗಿ ನಾನು ಸ್ಥಾನದಲ್ಲಿದ್ದಾಗ SIT ನಾವು ಆಗಲೇ ಕೂಡ ಫಾರ್ಮೇಷನ್ ಮಾಡಿದ್ವಿ, SIT COD ತನಿಖೆಯನ್ನು. SIT COD ತನಿಖೆ ಅಂತ ಸಂದರ್ಭದಲ್ಲಿ ನಾನು ಮಂತ್ರಿ ಆಗಿದ್ದರೆ ಅವ್ರಿಗೆ ತೊಂದರೆ ಆಗುತ್ತೆ ಅಂತೇಳಿ ನಾನು ಸ್ವ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದೀನಿ. ಯಾರು ಕೂಡ ನನಗೆ ಒತ್ತಡ ಮಾಡಲಿಲ್ಲ, ಯಾರು ಕೂಡ ನನ್ನ ಬಗ್ಗೆ ಬಂದು ಬೇರೆ ಚಕಾರ ಎತ್ತಲಿಲ್ಲ. ಅವ್ರೇನೋ ಸ್ಟ್ರೈಕ್ ಮಾಡ್ತೀವಿ ಅದಕ್ಕಿಂತ ಮೊದಲೇ ನಾನು ಕೊಟ್ಟಿದ್ದೆ, ನಾನು ತೀರ್ಮಾನ ತೆಗೆದುಕೊಂಡಿದ್ದೆ ಅದರಲ್ಲಿ ಮುಕ್ತವಾಗಿ ಬರಬೇಕಂತೇಳಿ. ಅದೇ ರೀತಿಯಾಗಿ ಇಡೀ ದೇಶನೇ ಮೆಚ್ಚುವಂಥದ್ದು ನಮ್ಮ SIT ಮತ್ತು COD, ನಮ್ಮ ರಾಜ್ಯದ CODಗಳು ಇವತ್ತೇನು ಅವರು ಆ ತನಿಖಾ ಸಂಸ್ಥೆಗಳಿಂದ ನನಗೆ ಕ್ಲಿಯರ್ ಚಿಟ್ ಕೊಟ್ಟಿದೆ. ಇವತ್ತು ಅದನ್ನು ಇವತ್ತು ಮತ್ತೊಮ್ಮೆ ನನಗೆ ಸಂಪುಟ ಸಭೆ ಸೇರಲಿಕ್ಕೆ ಕೂಡ ಇವತ್ತು ಅವಕಾಶ ಕೊಟ್ಟಿದ್ದಾರೆ. ನಾನು ಬಹುಶಃ ಖಂಡಿತವಾಗಿ ಒಳ್ಳೆ ಕೆಲಸನ ಮಾಡ್ಕೊಂಡು ಹೋಗ್ತೀನಿ ನಾನು.